ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಸರ್ವೈಕಲ್ ಪೇನ್ ಆ ಒಂದು ವಿಷಯದ ಕುರಿತಾಗಿ ಹೇಗೆ ನಾವು ಯೋಗ ಅಭ್ಯಾಸವನ್ನು ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ವಿಶ್ವ ಯೋಗ ಸಾಧಕ, ವಿಶ್ವ ದಾಖಲೆಯ ಸಾಧಕ, ಯೋಗ ಪ್ರವೀಣ, ಯೋಗ ಭಾಸ್ಕರ, ಯೋಗ ಚಿಕಿತ್ಸಕ ಹಾಗೂ ಯೋಗ ಶಿಕ್ಷಕನಾಗಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಒಟ್ಟಿಗೆ ಇದ್ದಾರೆ ಡಾಕ್ಟರ್ ವಿನೋದ್ ಡಾಗೆ ಅವರು ಅಂಥೇಳಿ, ಡಾಕ್ಟರ್ ಮಂಜುಶ್ರೀ ಅವರು ಇನ್ನೊಬ್ಬರು ಇದ್ದಾರೆ ನಮ್ಮೊಟ್ಟಿಗೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಉಷ್ಟ್ರಾಸನ, ನಿಧಾನವಾಗಿ ಮೊಣಕಾಲ ಮೇಲೆ ಎದ್ದು ನಿಂತ್ಕೊಳ್ಳಿ, ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ಅರ್ಧ ಉಷ್ಟ್ರಾಸನ ಮಾಡೋಣ. ಈಗ ಎರಡೂ ಕೈಗಳನ್ನು ಸೊಂಟದ ಮೇಲೆ ತೊಗೊಂಬನ್ನಿ. ಅರ್ಧ ಉಷ್ಟ್ರಾಸನ, ಸೊಂಟದ ಮೇಲೆ ಈ ರೀತಿ ಹಿಡಿಬಾರ್ದು. ನೋಡಿ, ಇಲ್ಲಿ ಮೇಡಮ್ ತೋರಿಸ್ತಾ ಇದ್ದಾರೆ, ಈ ರೀತಿ ಹಿಡಿಬಾರ್ದು ಅಂತೇಳಿ ತೋರಿಸ್ತಾ ಇರೋದು ನಿಮಗೆ. ಹೇಗೆ ಹಿಡ್ಕೋಬೇಕಂತಂದರೆ ಈ ರೀತಿ ಹಿಡ್ಕೋಬೇಕು. ಅರ್ಥ ಆಯ್ತಾ? ಇದನ್ನು ಶೋಲ್ಡರ್ಸನ್ನು ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಕಾಲನ್ನು ಅಗಲ ಮಾಡ್ಕೊಳ್ಳಿ ಹಿಂದ್ಗಡೆ. ಎಸ್, ತಲೆಯನ್ನು ಉಸಿರು ತೆಗೆದುಕೊಳ್ತಾ ಹಿಂದ್ಗಡೆ ಬೆಂಡ್ ಆಗಬೇಕು. ಇಷ್ಟೇ, ಸರಿಯಾಗಿ ಉಸಿರಾಡಿಸ್ಬೇಕು. ಬ್ರೀತ್ ಮಾಡಿ, ಡೀಪ್ ಇನ್, ಬ್ರೀತ್ ಔಟ್. ಎಸ್, ನೈಸ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೋಗ್ಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಎಷ್ಟು ಸಾಧ್ಯವೋ ಅಷ್ಟೇ ಮಾಡಿ, ಬಲವಂತವಾಗಿ ಯಾವತ್ತೂ ಮಾಡಬೇಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಗಳನ್ನು ಬಿಚ್ಚಿ. ಎಸ್, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ಗೋಮುಖಾಸನ. ಈಗ ಎಡಗಾಲನ್ನು ಏನು ಮಾಡಬೇಕಂತಂದ್ರೆ ಗೋವಿನ ಆಕಾರದಲ್ಲಿ ಹೋಲುವಂಥ ಆಸನಕ್ಕೆ ಗೋಮುಖಾಸನ ಅಂತಾರೆ. ಅದಕ್ಕೆ ಈ ಆಸನದಲ್ಲಿ ಕುಂತಾಗ ಗೋಮುಖ ಅಂದರೆ ಗೋವಿನ ಮುಖದ ಹಾಗೆ ಕಾಣ್ತೈತಂತ. ಇದಕ್ಕೆ ಗೋಮುಖಾಸನ ಅಂತ ಹೇಳಿದ್ದಾರೆ. ಏನು ಮಾಡಬೇಕು? ಎಡಗಾಲನ್ನು ಒಳಗಡೆ ತೊಗೊಂಡೋಗಿ, ಒಳಗಡೆಯಿಂದ ಹೊರಗಡೆ ಹಾಕ್ಬೇಕು. ಈ ರೀತಿ ಬಲಗಾಲನ್ನು ಏನು ಮಾಡಬೇಕು? ಮೇಲ್ಗಡೆ ತೊಗೋಬೇಕು. ಈಗ ಏನು ಮಾಡಿ, ಎಡಗೈಯನ್ನು ಮೇಲ್ಗಡೆ ತಗೊಳ್ಳಿ, ಬಲಗೈಯನ್ನು ಹಿಂದ್ಗಡೆಯಿಂದ ಲಾಕ್ ಮಾಡಲಿಕ್ಕೆ ಟ್ರೈ ಮಾಡೋದು. ಈಗ ಕೆಲವೊಬ್ಬರಿಗೆ ಇದು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಏನು ಮಾಡಬೇಕು? ವಸ್ತ್ರವನ್ನು ಈ ರೀತಿ ನೀವು ಒಂದು ಟವೆಲ್ಲೋ ಏನೋ ಒಂದು ತೊಗೊಂಡು ಕೈಯಲ್ಲಿ ಹಿಡ್ಕೋಬೋದಾಗಿದೆ. ಈ ರೀತಿ ಹಿಡ್ಕೋಬೇಕು. ತಳಗಡೆ ಈ ರೀತಿ ಹಿಡ್ಕೋಬೇಕು. ಈ ರೀತಿ ಹಿಡ್ಕೊಂಡು ಅಭ್ಯಾಸ ಮಾಡಿ. ಯಾರು ಬಿಗಿನರ್ಸ್ ಇರ್ತಿರಲ್ಲ, ಈ ರೀತಿ ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು. ಇಲ್ಲಪ್ಪ ನಾವು ಮಾಡಲಿಕ್ಕೆ ಬರ್ತದೆ ಅಂತಂದರೆ ಈ ರೀತಿ ನೀವು ಅಭ್ಯಾಸ ಮಾಡ್ಬೋದಾಗಿದೆ. ಉಸಿರಾಡಿಸ್ತಾ ಇರಿ, ಎಷ್ಟು ಸಾಧ್ಯವೋ ಅಷ್ಟೇ ಮಾಡಿ. ಸರಿಯಾಗಿ ಉಸಿರಾಡಿ. ಒಂದು 5 ಬಾರಿ ಅಥವಾ 10 ಬಾರಿ ಸರಿಯಾಗಿ ಉಸಿರಾಡಿಸಿ ಆದಮೇಲೆ ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಇಳಿಸಿ ತೊಗೊಂಬನ್ನಿ ಮುಂದ್ಗಡೆ. ಈಗ ಉಸಿರು ತೆಗೆದುಕೊಳ್ತಾ ಏನು ಮಾಡಿ, ನಿಧಾನವಾಗಿ ಕಾಲುಗಳನ್ನು ಸ್ಟ್ರೆಚ್ ಮಾಡಿ, ಒಂದಾದಮೇಲೆ ಇನ್ನೊಂದನ್ನು. ಇದೇ ರೀತಿ ಅಪೋಸಿಟ್ ಸೈಡ್ ಮಾಡಬೇಕು. ಈಗ ಬಲಗಾಲನ ಒಳಗಡೆ ಹಾಕಿ, ಫಸ್ಟ್ ಎಡಗಾಲನ್ನು ಒಳಗಡೆ ಹಾಕಿ ಮಾಡಿದ್ರು, ಈಗ ಬಲಗಾಲನ ಒಳಗಡೆ ಹಾಕಿ ಸೈಡ್ ತಗೋತಾ ಇದ್ದಾರೆ. ಹಿಪ್ಸಿನ ಪಕ್ಕದಲ್ಲಿ ತಗೋತಾ ಇದ್ದಾರೆ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಮೇಲ್ಗಡೆ ಕಾಲು ಎಡಗಾಲನ್ನು ಬಲ ಹಿಪ್ಪು ಪಕ್ಕದಲ್ಲಿ ತಗೋತಾ ಇದ್ದಾರೆ. ಈಗೇನು ಮಾಡಬೇಕಂತಂದರೆ ಅಪೋಸಿಟ್ ಹ್ಯಾಂಡ್ಸ್, ಬಲಗೈಯನ್ನು ಮೇಲ್ಗಡೆ ತೊಗೊಂಡು ಹಿಂದ್ಗಡೆ ತೊಗೊಂಡ್ರು, ಎಡಗೈಯನ್ನು ಹಿಂದ್ಗಡೆ ತೊಗೊಂಡಿದ್ದಾರೆ. ಈಗ ಸಾಧ್ಯವಾದರೆ ನೀವು ಆ ರೀತಿ ಮಾಡಿ, ಇಲ್ಲದಿದ್ದರೆ ಈ ರೀತಿ ಮಾಡಿ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸರಿಯಾಗಿ ಉಸಿರಾಡಿಸ್ಬೇಕು. ಉಸಿರಾಟದ ಕಡೆ ಗಮನ ಇರಲಿ. 5 ಬಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಕೈಗಳನ್ನು ಇಳಿಸಿ, ನಿಧಾನವಾಗಿ ಕೈಗಳನ್ನು ಇಳಿಸಿ. ಈಗ ಕಾಲುಗಳನ್ನು ಒಂದಾದ ಮೇಲೆ ಒಂದು, ಎಡಗಾಲನ್ನು ಮೊದಲು ಸ್ಟ್ರೆಚ್ ಮಾಡಿ, ನೆಕ್ಸ್ಟ್ ಬಲಗಾಲನ್ನು ಸ್ಟ್ರೆಚ್ ಮಾಡಿ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ವಕ್ರಾಸನ. ಬಲಗಾಲನ್ನು ಫೋಲ್ಡ್ ಮಾಡಿ. ಎಸ್, ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ, ಬಲಗೈನ ಹಿಂದ್ಗಡೆ ತೊಗೊಂಡು ಬನ್ನಿ.
ಹಿಂದ್ಗಡೆ ಇಡಬೇಕು. ಎಡಗೈಯನ್ನು ಏನು ಮಾಡಬೇಕು, ಬಲಗಾಲಿನ ಹಿಂಭಾಗದಲ್ಲಿ, ಮುಂಭಾಗ ಇದು ಹಿಂಭಾಗದಲ್ಲಿ ತೊಗೊಂಬರ್ಬೇಕು. ಆಮೇಲೆ ಹಿಂದ್ಗಡೆ ನೋಡಬೇಕು, ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಸ್ವಲ್ಪ ಇಲ್ಲಿ ಗ್ಯಾಪ್ ಇರಬೇಕು, ಭಾಳ ಜಾಸ್ತಿ ಮುಂದ್ಗಡೆ ತೊಗೊಂಡು ಹೋಗಬಾರ್ದು. ಈ ರೀತಿ ಹಿಂದ್ಗಡೆ ತೊಗೊಂಡು ಬರಬೇಕು. ತೊಗೊಂಬಂದು ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಹಿಂದ್ಗಡೆ ನೋಡ್ತಾ ಉಸಿರಾಡಿಸ್ಬೇಕು, ಮುಂದ್ಗಡೆ ನೋಡಬಾರ್ದು. ತಳಗಡೆ ಪಾದ ಸ್ಟ್ರೈಟ್ ಆಗಿರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬಂದು ಕಾಲನ್ನು ಸ್ಟ್ರೆಚ್ ಮಾಡಿ ಸೇಮ್ ಅದೇ ರೀತಿ. ಈಗ ಎಡಗಾಲನ್ನು ಫೋಲ್ಡ್ ಮಾಡ್ಕೋಬೇಕು. ಎರಡೂ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಎಡಗೈಯನ್ನು ಫಸ್ಟ್ ಹಿಂದ್ಗಡೆ ಓದಿಡಿ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಈ ರೀತಿ ಮಾಡಿಸ್ತಾ ಇದೆ, ಒಂದಾದಮೇಲೆ ಒಂದು. ನೀವು ಈಸಿಯಾಗಿ ಮಾಡ್ಬೋದು. ನಿಮ್ಮ ಬಲಗೈಯನ್ನು ಇಡಬೇಕು, ಎಡಗೈಯನ್ನು ಹಿಂದ್ಗಡೆ ಇಟ್ಟಿರ್ತೀರ. ಈಗ ನಿಧಾನವಾಗಿ ಹಿಂದ್ಗಡೆ ನೋಡಿ ಸರಿಯಾಗಿ ಉಸಿರಾಡಿಸ್ಬೇಕು. ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಆಗಿರಬೇಕು. ಶೋಲ್ಡ್ರು ಕೂಡ ಒಂದೇ ಲೈನಲ್ಲಿ ಬರಲಿಕ್ಕೆ ಟ್ರೈ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಇಷ್ಟೇ ಆದರೂ ಪರವಾಗಿಲ್ಲ, ಇಷ್ಟೇ ಬರ್ತದಂದ್ರೆ ಇಷ್ಟೇ ಮಾಡಿ, ಇಷ್ಟಾಗತ್ತಂದ್ರೆ ಇಷ್ಟು ಮಾಡಿ, ಇಷ್ಟಾಗತ್ತಂದ್ರೆ ಇಷ್ಟು ಮಾಡಿ. ಆದರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ತತ್ರ ಸ್ಥಿತೋ ಯತ್ನೋಭ್ಯಾಸ. ನೀವು ಏನು ಮಾಡ್ಬೇಕಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲಾಂತಂದ್ರೆ ಸಕ್ಸಸ್ ಆಗೋದಿಲ್ಲ ಅಂತ ಆಚಾರ್ಯಗಳು ಹೇಳಿದ್ದಾರೆ. ಹಾಗೇ ಮಾಡಬೇಕಾಗತ್ತೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮುಂದ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ತಳಗಡೆ ಇಳಿಸಿ ಕಾಲನ್ನು ಸ್ಟ್ರೆಚ್ ಮಾಡಿ. ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಬೇಕು. ಈಗ ಮುಂದಿನ ಅಭ್ಯಾಸ ಮಾಡೋಣ. ಬದ್ಧ ಕೋಣಾಸನ. ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ ನಿಧಾನವಾಗಿ ಹಿಂಬಡವನ್ನು ಏನು ಮಾಡಬೇಕು, ನಿಮ್ಮ ಮೂಲಾಧಾರ ಚಕ್ರಕ್ಕೆ ಪ್ರೆಸ್ ಮಾಡಬೇಕು. ಅಂದರೆ ನೇರವಾಗಿ ಬೆನ್ನಿರಬೇಕು. ತಲೆ ಉಸಿರನ್ನು ತೆಗೆದುಕೊಳ್ತಾ ಹಿಂದ್ಗಡೆ ತೊಗೊಂಡು ಬನ್ನಿ. ತಲೆಯನ್ನು ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ಬೆಂಡಾಗಬೇಕು. ನಿಧಾನವಾಗಿ ಬೆಂಡಾಗಿ ತಲೆ ಹಚ್ಚಲಿಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೆ ಅಷ್ಟು ಹಣೆ ಹಚ್ಚಬೇಕು. ನಿಧಾನವಾಗಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಮೇಲ್ಗಡೆ ನೋಡಿ. ಇನ್ನೊಂದು ಬಾರಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದ್ಗಡೆ ಬೆಂಡಾಗಿ. ಎಸ್, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್, ಮುಂದ್ಗಡೆ ನೋಡಿ. ವಿಶ್ರಾಂತಿ. ಕೈಗಳನ್ನು ಬಿಚ್ಚಿ ಕಾಲುಗಳನ್ನು ಉಸಿರನ್ನು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಇದೇ ರೀತಿ ಏನು ಮಾಡಬೇಕಂತಂದರೆ ಒಂದು 5 ಸಾರಿ ಈ ಥರ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಮುಂದಿನ ಅಭ್ಯಾಸ ಪ್ರಾಣಾಯಾಮ ಮಾಡೋಣ. ಈಗ ಕಾಲುಗಳನ್ನು ಫೋಲ್ಡ್ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಸ್, ಎರಡೂ ಕೈಗಳನ್ನು ಏನು ಮಾಡಬೇಕು, ನಿಮ್ಮ ಮೊಣಕಾಲ ಮೇಲೆ ಸರಿಯಾಗಿ ಎರಡೂ ಕೈಗಳನ್ನು ಇಡಬೇಕು. ಚಿನ್ಮುದ್ರೆಯಲ್ಲಿರಲಿ. ಈಗ ಉಜ್ಜಾಯಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಬೇಕು. ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬರಬೇಕು. ಆ ಉಸಿರಾಟವು ಏನಾಗ್ತದೆ ಅಂತಂದರೆ ನಿಮ್ಮ ಗಂಟಲಲ್ಲಿ, ಎದೆಯಲ್ಲಿ ಆ ಫೀಲ್ ಆಗ್ತಾ ಬರಬೇಕು. ಆ ರೀತಿ ಉಸಿರನ್ನು ತೆಗೆದುಕೊಂಡು ಹೋಗಬೇಕು. ನಿಧಾನವಾಗಿ ಉಸಿರನ್ನು ಹೊರಗಾಗ್ತಾ ಬರಬೇಕು. 5 ಬಾರಿ ಈ ರೀತಿ ಅಭ್ಯಾಸ ಮಾಡಬೇಕು. ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಹಠಪ್ರವೀಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾದಾಗ ಸರಿಯಾಗಿ ಮಾಡಬೇಕಂತ. ಅಂದರೆ ನಾವು ಯಾವುದಾದ್ರೂ ಆಸನ ಮಾಡಬೇಕಾದಾಗ ಅಥವಾ ಪ್ರಾಣಾಯಾಮ ಮಾಡಬೇಕು, ಉಸಿರಾಟ ಗತಿ ಏನಿರ್ತದಲ್ಲ ಅದು ಸರಿಯಾಗಿರ್ಬೇಕಂತ. ಹಾಗಿದ್ದಾಗ ಎಲ್ಲ ಕಾಯಿಲೆಗಳನ್ನು ನಿವಾರಿಸ್ತೈತಂತೆ ಯೋಗ. ತಪ್ಪಾಗಿ ಮಾಡಿದ್ದಲ್ಲಿ ಎಲ್ಲ ಕಾಯಿಲೆಗಳನ್ನು ತೊಗೊಂಡು ಬರ್ತದಂತ ಹೇಳಿದ್ದಾರೆ ಹೀಗೆ. ಸೊ ಅದಕ್ಕಾಗಿ ಗಮನ ಇಟ್ಟು ನೋಡಿ ಮಾಡಿ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ವಿಶ್ರಾಂತಿ.
ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಿ. ಉಸಿರಾಟದ ಕಡೆ ಕಾನ್ಸಂಟ್ರೇಟ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಿ. ನಿಮ್ಗೆ ಅದು ಗಂಟಲಲ್ಲಿ ಎದೆಯಲ್ಲಿ ಫೀಲ್ ಆಗ್ತಾ ಇರಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಹೀಗೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಒಂದು 3 ನಿಮಿಷನೋ 5 ನಿಮಿಷನೋ ಈ ರೀತಿ ನೀವು ಅಭ್ಯಾಸ ಮಾಡ್ಬೋದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ವೈಕಲ್ ಪೇನಿಗೆ ಯಾವ ರೀತಿ ಎಲ್ಲ ಯೋಗಾಭ್ಯಾಸಗಳನ್ನ ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ನಮಸ್ಕಾರ.